ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ಕೇಳುವಂತ ಪ್ರಶ್ನೆ ಏನಂತಂದ್ರೆ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಇದರಲ್ಲಿ ಯಾವ್ದು ಒಳ್ಳೇದಂತ ಅನ್ಬಿಟ್ಟು ಕೇಳ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಇವಾಗ ಬಂದು ನಾನು ವೈಟ್ ಬೋರ್ಡ್ ಅಲ್ಲಿ ಕೂತಿರೋಂಥದ್ದು ಆಯ್ತಾ, BMW ಕಾರು. ಮುಂಚೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ. 2022 ಎಂಡ್ ಅಲ್ಲಿ ನಾನು ಕೆಲಸ ಬಿಟ್ಟಿದ್ದಿಲ್ಲಿ. ಒಳ್ಳೆ ರೀತಿಯಲ್ಲೇ ಬಿಟ್ಟು ಹೋಗಿದ್ದು. ಹಾಗಾಗಿ ಮತ್ತೆ ಈಗೀಗ ಮತ್ತೆ ಕರೀತಾ ಇದಾರೆ. ಈಗ ಸದ್ಯಕ್ಕೆ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ. ಸೊ ತುಂಬಾ ಜನಕ್ಕೆ ಇರುವಂತಹ ಗೊಂದಲ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತಾನು ಅವಾಗ್ಲೇನೆ ಹೇಳಿದ್ರು. ಬಟ್ ಇವತ್ತು ಕಾಲ ಕೂಡ ಬಂದಿದೆ, ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಈಗ ವೈಟ್ ಬೋರ್ಡ್ಗೂ ಯೆಲ್ಲೋ ಬೋರ್ಡ್ಗೂ ಡಿಫ್ರೆನ್ಶಿಯೇಟ್ ಏನಂತ ಅಂದ್ರೆ, ನಾನು ಇವಾಗ ಆಟೋ ಓಡಿಸ್ತಾ ಇದ್ದೀನಿ ಆಯ್ತಾ. ಮುಂಚೆ ಬಂದ್ಬಿಟ್ಟು ವೈಟ್ ಬೋರ್ಡ್ ಅಲ್ಲಿ ಇದ್ದೆ. ವೈಟ್ ಬೋರ್ಡ್ ಅಲ್ಲಿ ಇದ್ದು ಕೂಡ ನಾನು ಆಟೋ ಓಡಿಸ್ತಾ ಇದ್ದೆ ಪಾರ್ಟ್ ಟೈಮ್ ಅಲ್ಲಿ. ಆಮೇಲೆ ಅದಕ್ಕಿಂತ ಮುಂಚೆ ಇವ್ರ ಹತ್ರನೇ ನಾನು ಕೆಲಸ ಮಾಡ್ಕೊಂಡು ನನ್ನ ಹತ್ರ ಕ್ಯಾಬ್ ಕೂಡ ಇತ್ತು. ಕ್ಯಾಬ್ ಬಿಸ್ನೆಸ್ ಕೂಡ ಇಳ್ದಿದೆ. ಓಕೆನಾ. ಸೊ ಇದೊಂದು ಈ ತರ ಇತ್ತು. ಇಲ್ಲಿ ಕಂಫರ್ಟಬಲ್ ಇತ್ತು, ಟೈಮಿಂಗ್ಸ್ ಇತ್ತು. ಟೈಮ್ ಅಷ್ಟು ಡ್ಯೂಟಿಗಳು ಇರ್ಲಿಲ್ಲ. ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಡ್ಯೂಟಿ ಇತ್ತು. ಆಮೇಲೆ ಹೋಗ್ತಾ 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 ನಮ್ ಬಾಸ್ ಅವ್ರು ಬಂದು ಇದು ರಿಟೈರ್ಮೆಂಟ್ ಆದ್ರಲ್ಲ, ಆಮೇಲೆ ಅವರು ಜವಾಬ್ದಾರಿ ಎಲ್ಲ ಬಿಟ್ಟಿದ್ಮೇಲೆ ಅಂತದ್ ಏನಿರ್ಲಿಲ್ಲ. ನನ್ ಮೇನ್ ಬಾಸ್ ಈ ಗಾಡಿ ಓಡಿಸ್ತಾ ಇದ್ದಿದ್ದು. ಗಾಡಿ ಓನರ್ ಏನಿದ್ದಾರೆ ಮೇನ್ ಬಾಸ್, ಅವ್ರದ್ದು ನಾನು ಕೆಲಸ ಮಾಡ್ತಾ ಇದ್ದಿದ್ದು. ಆ ಟೈಮಲ್ಲಿ ಡ್ಯೂಟಿ ಯಾವ ತರ ಇತ್ತು ಅಂತಂದ್ರೆ, ಟೈಮಿಂಗ್ಸ್ ಇತ್ತು, ಮತ್ತೆ ಆಟೋನ ಓಡಿಸ್ಕೊಂತ ಇದೆ, ಇಲ್ಲೂ ಮಾಡ್ತಿದ್ದೆ, ಕಂಫರ್ಟಬಲ್ ಇತ್ತು. ಓಕೆ. ವೈಟ್ ಬೋರ್ಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಫ್ರೀಡಮ್ ಅನ್ನೋದು ಇರೋದಿಲ್ಲ ಆಯ್ತಾ. ಫ್ರೀಡಮ್ ಅಂತ ಅಂದ್ರೆ ಯಾವ ತರ, ಇವಾಗ ರಜಾ ಸಿಗಲ್ಲ. ಫ್ರೀಡಮ್ ಅಂತ ಯೋಚನೆ ಮಾಡಿ, ರಜಾ ಸಿಗೋದಿಲ್ಲ, ಟೈಮಿಂಗ್ ನಮಗೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಏನಾದ್ರು ಒಂದು ಮನೇಲಿ ಫಂಕ್ಷನ್ ಇರುತ್ತೆ, ಆ ಟೈಮ್ ರಜಾ ಸಿಗಲ್ಲ. ಏನಾದ್ರೂ ಒಂದು ಇದ್ದೇ ಇರುತ್ತೆ ಆಯ್ತಾ, ಈ ತರ. ಇನ್ನು ಈ ಈವನ್ ಯೆಲ್ಲೋ ಬೋರ್ಡ್ ಬಂತು ಅಂತ ಅಂದ್ರೆ, ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಇರುತ್ತೆ. ನಾವು ಬಿಸ್ನೆಸ್ ಮಾಡಿರ್ತೀವಿ, ಬಿಸ್ನೆಸ್ ಆಗ್ತೀವಿ ಅಂತಂದ್ರೆ ಅದಕ್ಕೆ ಬಂಡವಾಳ ಹಾಕಿದ್ಮೇಲೆ ಬಿಸ್ನೆಸ್ ಮಾಡ್ಲೇಬೇಕು, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇಲ್ಲ ಅಂತಂದ್ರೆ ಆಗಲ್ಲ, ಕಷ್ಟನೋ ಸುಖನೋ ಹೋಗ್ಲೇಬೇಕು. ನಮ್ ಸ್ವಂತ ಬಿಸ್ನೆಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಹೇಳ್ಬೋದು ನಮ್ ಸ್ವಂತ ಬಿಸ್ನೆಸ್ ಅದು ಇದು ಅಂತ ಎಷ್ಟೇ ಹೇಳಿದ್ರು ಕೂಡ ಅಲ್ಲಿ ಫ್ರೀಡಮ್ ಇದೆ. ಬಟ್ ಈಗ ಆಟೋದಲ್ಲಾಗ್ಲಿ ಕ್ಯಾಬಲ್ಲಾಗ್ಲಿ ಫ್ರೀಡಮ್ ಅನ್ನೋದಿದೆ. ಬಟ್ ಏನಂತಂದ್ರೆ ಅದೇ ಅಷ್ಟೇನೆ ಸ್ಟ್ರೆಸ್ ಕೂಡ ಇದೆ ಆಯ್ತಾ. ಆ ಸ್ಟ್ರೆಸ್ ನ ಮೇಂಟೈನ್ ಮಾಡೋದೇ ತುಂಬಾ ಕಷ್ಟದ ವಿಷಯ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಈಗ ಬಂಡವಾಳ ಹಾಕಿದ್ಮೇಲೆ ಕಷ್ಟನೋ ಸುಖನೋ ಇವಾಗ ಹೋಗ್ಲೇಬೇಕು. ಆಮೇಲೆ ಲೋನ್ ಕಟ್ಲೇಬೇಕು, ಮನೆ ಕಮಿಟ್ಮೆಂಟ್ ಇದೆಲ್ಲ ಇರುತ್ತೆ. ವೈಟ್ ಬೋರ್ಡ್ ಅಲ್ಲಿ ನಾವು ಬಂಡವಾಳ ಹಾಕಿರೋದ್ರೆಲ್ಲ ನಮ್ ಟೈಮ್ ನ ಕೊಟ್ಟಿರ್ತೀವಿ. ಒಂದು 30 ಡೇಸ್ ವರ್ಗು ಕೊಟ್ರೆ ಒಂದ್ ಸಂಬಳ 20,000 25,000 ಈ ತರ ಸಂಬಳ ಕೊಡ್ತಾರೆ ಅಷ್ಟೇ ಆಯ್ತಾ. ಬಟ್ ಏನಂತಂದ್ರೆ ಒಂದು ಟೈಮ್ ಆದ್ಮೇಲೆ ಕಂಫರ್ಟ್ ಝೋನ್ ಬಂದ್ಬಿಡ್ತೀವಿ ವೈಟ್ ಬೋರ್ಡ್ ಅಲ್ಲಿ ಆದ್ರೆ. ವೈಟ್ ಬೋರ್ಡ್ ಅಲ್ಲಿ ಕಂಫರ್ಟ್ ಝೋನ್ ಹೆಂಗ್ ಎಷ್ಟು ಅಂತಂದ್ರೆ, ಒಂದು ನಾವು ರಿಸ್ಕ್ ತಗೊಳಕ್ ಆಗಲ್ಲ ಆಯ್ತಾ. ಏನಾದ್ರು ಒಂದು ಆಟೋ ತಗೋಬೇಕಂದ್ರೆ 100 ಸತಿ ಯೋಚನೆ ಮಾಡ್ತೀವಿ, ಆಗುತ್ತೋ ಇಲ್ವೋ. ಈಗ ಒಂದ್ ಕ್ಯಾಬ್ ತಗೋಬೇಕು ಅಂದ್ರೆ 100 ಸತಿ ಯೋಚನೆ ಮಾಡ್ತೀವಿ, ಆಗುತ್ತೋ ಇಲ್ವೋ, ಏನ್ ಮಾಡೋದಪ್ಪ ಅಂತ. ಒಂದ್ ಸ್ವಲ್ಪ ಏನಾದ್ರು ಕಂಫರ್ಟಬಲ್ ಜಾಸ್ತಿ ಅಂದ್ರೆ ಕಂಫರ್ಟ್ ಜಾಸ್ತಿ ಸಿಕ್ಬಿಡ್ತು ಅನ್ಕೊಳ್ಳಿ ಯಾವ್ದಾದ್ರು ಒಂದ್ ಕೆಲ್ಸದಲ್ಲಿ. ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಹೆಂಗಾದ್ರೂ ಮಾಡಿ ಇದ್ರಲ್ಲೇ ಸೆಟ್ಲ್ ಆಗ್ಬಿಡೋಣ, ಇದ್ರಲ್ಲೇ ಮುಂದುವರ್ಸ್ಕೊಂಡು ಹೋಗ್ಬಿಡೋಣ ಅಂತ. ಬಟ್ ಅದೆಷ್ಟು ದಿನ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಹೋಗ್ತಾ ಹೋಗ್ತಾ ವಯಸ್ಸು ಆಯ್ತಾ ಒಂಥರ ಸ್ಟ್ರೆಸ್ ಆಗ್ತಾ ಇರುತ್ತೆ, ಮನೆ ಟೆನ್ಷನ್. ಅಂದ್ರೆ ನಮ್ಮ ದುಡಿಮೆ ಅನ್ನೋದು ಅಲ್ಲೇ ಇರುತ್ತೆ. ಅದೇನೋ ಮನೆ ಮೇಂಟೈನ್ ಮಾಡಕ್ ಆಗಲ್ಲ, ಸಾಲ ತಗೊಂಡಿರ್ತೀವಿ. ಒಬ್ಬೊಬ್ರು ಕಿರಿಕಿರಿ ಇರ್ತಾರೆ ಓನರ್ಗಳು, ಒಬ್ರು ಕುಡಿದ್ಬಿಟ್ಟು ಬರ್ತಾರೆ, ಕೆಲವೊಬ್ರದ್ದು ಟೈಮಿಂಗ್ಸ್ ಇರಲ್ಲ. 128 ಆಯ್ತಾ. ಇನ್ನು ಯೆಲ್ಲೋ ಬೋರ್ಡ್ ಸಿಚುವೇಶನ್ ಬಂದ್ರೆ ಟೈಮಿಂಗ್ಸೇ ಇಲ್ಲ. ಓಕೆ. ಬಟ್ ಏನಂತಂದ್ರೆ ಅಲ್ಲಿ ಫ್ರೀಡಮ್ ಇದೆ. ಫ್ರೀಡಮ್ ಅಂದ್ರೆ ಯಾವ ತರ, ನಮ್ಗೆ ಯಾವ ಬೇಕಾ ಕೆಲಸ ಮಾಡ್ಕೋಬಹುದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಬಟ್ ನಾನು ಹೇಳ್ತಿರೋದು, ಕಂಪನಿಗೆ ಏನಾದ್ರು ಅಟ್ಯಾಚ್ ಮಾಡಿದ್ರೆ ಆಗಲ್ಲ. ಈವನ್ ನೀವು ಓಲಾ, ಊಬರ್, ನಮ್ಮ ಯಾತ್ರಿ ಈ ತರ ಏನಿದೆ, ರ್ಯಾಪಿಡೋ, ಇವ್ರ ಕಂಪನಿಲೆಲ್ಲ ನೀವು ಅಗ್ರಿಕೇಟರ್ ಕಂಪನಿ ಮುಖಾಂತರವಾಗಿ ಕೆಲಸ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಫ್ರೀಡಮ್ ಇರುತ್ತೆ, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಇನ್ನು ಗೊತ್ತಿದ್ರೆ ಯಾವ್ದಾದ್ರು ಒಂದೆರಡು ಟ್ರಾವೆಲ್ಸ್ ನಾವು ನಮ್ ಗಾಡಿನ ಅಟ್ಯಾಚ್ ಮಾಡ್ಕೊಂಡು ನೀವು ಬೇಕಾದ್ರೆ ಅಲ್ಲಿ ಯಾವ್ದಾದ್ರು ಟೂರಿಸ್ಟ್ ಲೈನು ಈ ತರ ಕೂಡ ಹೋಗ್ಬೋದು ಆಯ್ತಾ. ಈ ತರ ಎಲ್ಲ ಮಾಡ್ಕೊಂಡು ಆರಾಮಾಗಿ ಅಲ್ಲಿ ಯೆಲ್ಲೋ ಬೋರ್ಡ್ ಮಾಡ್ಬೋದು. ಬಟ್ ಅಲ್ಲೂ ಕೂಡ ಸ್ವಲ್ಪ ಕಷ್ಟ ಇದೆ. ಅಲ್ಲೂ ನಿದ್ದೆ ಇರಲ್ಲ. ಆದ್ರೆ ಹೇಳ್ಬೇಕು ಅಂದ್ರೆ ಒಂದ್ ಪಡ್ಕೋಬೇಕು ಅಂತಂದ್ರೆ ಒಂದನ್ನ ಕಳ್ಕೋಬೇಕು ಅಂತ ಪರಿಸ್ಥಿತಿ ಇರೋದು. ಹಂಗಾಗಿ ಏನಾಗುತ್ತೆ, ಒಂದೊಂದ್ಸತಿ ಇದು ವೈಟ್ ಬೋರ್ಡ್ ಚೆನ್ನಾಗಿದೆ ಅನ್ಸುತ್ತೆ. ಯಾಕಂದ್ರೆ ಕಂಫರ್ಟ್ ಇದೆಲ್ಲ, ಮತ್ತೆ ಟೈಮಿಂಗ್ಸ್ ಒಂದು ಹೆಂಗೆ ಇದ್ರು ಒಂದ್ 8 ಗಂಟೆ 9 ಗಂಟೆಗೆ ಹೋಗ್ತೀವಿ. ಪಾರ್ಟಿ ಗಿಟಿ ಏನಾದ್ರು ಆ ಓನರ್ನ ಕರ್ಕೊಂಡು ಹೋಗೋದಾದ್ರೆ ಅವತ್ತೊಂದ್ ದಿವಸ ಸ್ವಲ್ಪ ಲೇಟ್ ಆಗ್ಬೋದು ಹೊರತು ಆವರೇಜ್ ಆಗಿ ಚೆನ್ನಾಗಿರುತ್ತೆ. ಓಕೆ. ಅಂದ್ರೆ ರಿಸ್ಕ್ ಇಲ್ಲ, ಅಮೌಂಟ್ ನಾವು ಇನ್ವೆಸ್ಟ್ ಮಾಡಲ್ಲ. ಯಾರ್ದೋ ಗಾಡಿ ಓಡಿಸ್ತೀವಿ, ಅವ್ರದೇ ಪೆಟ್ರೋಲ್, ಅವ್ರದೇ ಗಾಡಿ ಟಚ್ ಆಗುತ್ತೆ. ಟಚ್ ಆದ್ರೆ ಅವರ ಇನ್ಶೂರೆನ್ಸ್ ಏನೋ ಕ್ಲೈಮ್ ಮಾಡ್ಕೊಂತಾರೆ, ಅವ್ರು ನೋಡ್ಕೊಂತಾರೆ, ಅವ್ರ ಜವಾಬ್ದಾರಿ ಅಂತ ನಾವು ಯೋಚನೆ ಮಾಡ್ತೀವಿ. ಒಂದೊಂದು ಓನರು ಒಳ್ಳೆಯವರು ಇದ್ದಾರೆ, ಒಬ್ಬೊಬ್ರು ಬಂದ್ಬಿಟ್ಟು ಥರ್ಡ್ ಕ್ಲಾಸ್ಗಳು ಅಂತಂದ್ರೆ ತುಂಬಾನೇ ಇದಾರೆ ಆಯ್ತಾ. ಪ್ರತಿಯೊಂದಕ್ಕೂ ಲೆಕ್ಕ ಮಾಡೋರು ಕೂಡ ಇದ್ದಾರೆ. ಸೊ ಆ ತರ ಕೂಡ ಇದ್ದಾರೆ. ನಿಮ್ಗೆ ಇದ್ರಲ್ಲಿ ವೈಟ್ ಬೋರ್ಡ್ ಅಲ್ಲಿ ಬಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ,
ಬೇರೆ ಒಂದ್ ಕೆಲ್ಸನ ಮಾಡೋದು ಕಷ್ಟ ಇದೆ. ನೀವೇನಾದ್ರೂ ನೀವ್ ಅನ್ಕೊಂಡಿರ್ತೀರಾ, ಇವಾಗ ನಾನು ಬೆಳಗ್ಗೆಯಿಂದ ಅಲ್ಲಿ ವೈಟ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತೀನಿ, ಒಂದ್ 4 ಗಂಟೆ 5 ಗಂಟೆಗೆ ನಾನು ಕೆಲಸ ಮುಗಿಸ್ಕೊಂಡು ಒಂದ್ 5-6 ಗಂಟೆ ಮೇಲೆ ನಾನು ಕೆಲಸ ಮುಗಿಸ್ಕೊಂಡು ನಾನು ಏನಾದ್ರು ಒಂದು ಪಾನಿಪುರಿ ಮಾಡೋದು, ಏನೋ ಒಂದು ಕೆಲಸ ಮಾಡೋದು, ಪಾರ್ಟ್ ಟೈಮ್ ಹೋಗೋದು, ಯಾವ್ದೋ ವಾಲೆ ಪಾರ್ಕಿಂಗ್ ಹೋಗೋದು ಎಂತ ಅಂದ್ರೆ ಆ ಟೈಮಿಂಗ್ಸ್ ಮ್ಯಾಚ್ ಆಗೋದಿಲ್ಲ. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಟೈಮಿಂಗ್ಸ್ ಇತ್ತು ಅಂದ್ರೆ ಈ ಆಟೋನೋ ಇಲ್ಲ ಕ್ಯಾಬ್ ಹೋಗ್ಬೇಕಾಗುತ್ತೆ. ಕ್ಯಾಬ್ ಆದ್ರೆ ತುಂಬಾ ಲಾಸು, ಆಟೋ ಆದ್ರೆ ಒಂದ್ ಪಕ್ಷ ಹೆಂಗೋ ಮೈಂಟೈನ್ ಮಾಡ್ಬೋದು, ಪಾರ್ಟ್ ಟೈಮ್ ನಾನು ಹೇಳ್ತಿರೋದು. ಸೊ ಈ ತರ ಎಲ್ಲ ಇರೋಂಥದ್ದು. ಇನ್ನು ಕ್ಯಾಬ್ ವಿಷಯಕ್ಕೆ ಬಂತು ಅಂತ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಇವತ್ತೊಂದ್ ದಿವಸದಲ್ಲಿ 8-8.5 ಲಕ್ಷ ಏನಿದೆ ಹೊಸ ಗಾಡಿ, ಶೋರೂಮ್ ಗಾಡಿ ಇಳಿಸ್ತೀವಿ ಅಂದ್ರೆ. ಹಳೆ ಗಾಡಿ ಹಾಕ್ತೀನಿ ಅಂದ್ರೂ ಒಂದು 4.5 ಲಕ್ಷವರೆಗೂ ಹೇಳ್ತಾರೆ, ಅದು ಹಳೆ ಮಾಡ್ಲು ಗಾಡಿಗಳು. ಸೊ ಈ ತರ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇದೆ ಆಯ್ತಾ. ಅದು ಹೇಳ್ತಾರಲ್ಲ, ಒಂದು ಪಡ್ಕೊಳಕ್ಕೋಸ್ಕರ ಇನ್ನೊಂದನ್ನ ಕಳ್ಕೋಬೇಕಾಗುತ್ತೆ. ವೈಟ್ ಬೋರ್ಡ್ ಅಲ್ಲಿ ಕಂಫರ್ಟಬಲ್ ಇದೆ, ರಿಸ್ಕ್ ಇಲ್ಲ ಆಯ್ತಾ. ಬಿಟ್ಟು ಹೋದ್ರೆ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಸೇರ್ಕೋಬಹುದು. ಮಿನಿಮಮ್ ಅಂದ್ರೆ ಇವಾಗ ದಿವಸದಲ್ಲಿ 25,000 ಇಂದ ಸ್ಯಾಲ್ರಿ ಸ್ಟಾರ್ಟ್ ಆಗ್ತಾ ಇದೆ. ಯೆಲ್ಲೋ ಬೋರ್ಡ್ ಅಲ್ಲಿ ಒಂದ್ 60,000 ನೀವು ದುಡಿತೀರಾ ಅನ್ಕೊಳ್ಳಿ. ಒಂದ್ 60,000 ದುಡಿದ್ರೆ ಒಂದ್ 20,000 ಲೋನ್ಗಂತ ಹೋಗುತ್ತೆ, ಒಂದ್ 20,000 ಫ್ಯೂಲ್ ಎಕ್ಸ್ಪೆನ್ಸ್ ಅಂತ ಹೋಗುತ್ತೆ, ಮಿಕ್ಕಿದು ಒಂದ್ 20,000 ನಿಮ್ಮ ಸಂಬಳ ಅಂತ ಅನ್ಬಿಟ್ಟು. ಬಟ್ ಅಲ್ಲಿ ಏನಂತ ಅಂದ್ರೆ ಮೇಯ್ನ್ ಆಗಿ ಹೇಳದ್ನಲ್ಲ, ಫ್ರೀಡಮ್. ಆ ಫ್ರೀಡಮ್ ನ ಅದೆಷ್ಟೇ ದುಡ್ಡು ಕೊಟ್ರು ಕೂಡ ಕೊಂಡ್ಕೊಳಕ್ ಆಗೋದಿಲ್ಲ ಅಂತಾರೆ. ಸೊ ಹಾಗಾಗಿ ಫ್ರೀಡಮ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ರೀಡಮ್ ಇತ್ತು ಅಂತಂದ್ರೆ ನೀವು ಡಿಫ್ರೆಂಟ್ ಕೆಲಸನ ಮಾಡ್ಬೋದು. ವೈಟ್ ಬೋರ್ಡ್ ಅಲ್ಲಿ ಅಷ್ಟು ಫ್ರೀಡಮ್ ಸಿಗೋದಿಲ್ಲ. ಮತ್ತೆ ವೈಟ್ ಬೋರ್ಡ್ ಅಲ್ಲಿ ನೀವ್ ಏನ್ ಮಾಡಕ್ಕಾಗುತ್ತೆ, ಇಲ್ಲ ಅಡಿಷನಲ್ ಓಟಿ ಮಾಡ್ಬೋದು, ಅದು ಬಿಟ್ರೆ ಅಷ್ಟೇ. ಆ ವೈಟ್ ಬೋರ್ಡ್ ಎಲ್ಲ ಹೆಂಗೆ ಅಂತ ಅಂದ್ರೆ, ಇವಾಗ ನನ್ನ ಹತ್ರ ಬೇರೆ ಅವಕಾಶ ಇಲ್ಲ, ನನ್ನ ಹತ್ರ ಈಗ ಆಗೋದೇ ಇಲ್ಲ. ನಾನು ಸದ್ಯಕ್ಕೆ ಈಗ ವೈಟ್ ಬೋರ್ಡ್ ಅಲ್ಲಿ ಡ್ಯೂಟಿ ಮಾಡ್ಕೊಂಡು ಮತ್ತೆ ಬೇಕಾದ್ರೆ ಬೇರೆ ಒಂದು ಕೆಲಸಕ್ಕೆ, ಬೇರೆ ಒಂದು ಆಪರ್ಚುನಿಟಿನ ನಾನು ಹುಡುಕ್ತೀನಿ ಅಂತಂದ್ರೆ ಒಂದು ಟೆಂಪ್ರವರಿ ಆಗಿ ಹೋಗ್ಬೋದು ಆಯ್ತಾ. ನಾನು ಪರ್ಮನೆಂಟ್ ಅದರಲ್ಲೇ ಇರ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಇದೆ. ಅದು ಹೇಳ್ತಾರಲ್ಲ, 6ಕ್ಕೂ ಹತ್ತಲ್ಲ 3ಕ್ಕೂ ಇಳಿಯಲ್ಲ, ಹಂಗೆ ಇರುತ್ತೆ, ಕಷ್ಟ ಇದೆ. ಕೆಲವೊಬ್ರು ಇದಾರೆ ಚೆನ್ನಾಗಿ ನೋಡ್ಕೊಂತಾರೆ ಆಯ್ತಾ, ಕೆಲವೊಬ್ರು ಮಾತ್ರ ಇದಾರೆ ಚೆನ್ನಾಗಿ ನೋಡ್ಕೊಂತಾರೆ. ಮತ್ತೆ ಕೆಲವೊಂದು ಓನರ್ಗಳೆಲ್ಲ ಯೂಸ್ ಅಂಡ್ ಥ್ರೋ, ಎಷ್ಟು ದಿನ ಯೂಸ್ ಮಾಡ್ಕೊಂತಾರೆ, ಯೂಸ್ ಮಾಡ್ಕೊಳೋರ್ಗು ಯೂಸ್ ಮಾಡ್ಕೋತಾರೆ, ಆಮೇಲೆ ಒಂದೇ ಸತಿಗೆ ಹೋಗಲ್ಲ ಅಂತ ಕಳಿಸ್ಬಿಡ್ತಾರೆ. ಒಂದ್ ವೇಳೆ ಏನಾದ್ರು ಹುಷಾರಿಲ್ದಂಗೆ ಆಯ್ತು, ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ, ಅವ್ನಿಗೆ ಇನ್ನ ಆಗಲ್ಲ ಅಂತ ಅಂದ್ರೆ ಒಂದೇನಾದ್ರು ಒಂದು ಇಷ್ಟ ಅಂತ ಅನ್ಬಿಟ್ಟು ಕೈ ಕೊಟ್ಬಿಟ್ಟು ಇನ್ಮೇಲೆ ಬರಬೇಡ ಅಂತಾನು ಕೊಟ್ಟು ಕಳ್ಸೋರು ಕೂಡ ಇದಾರೆ. ಹಾಗಾಗಿ ತುಂಬಾನೇ ಹುಷಾರಾಗಿರಿ. ವೈಟ್ ಬೋರ್ಡ್ ಅಲ್ಲಿ ಒಬ್ಬೊಬ್ರು ಕುಡ್ದು ಕಿರಿಕ್ ಮಾಡ್ತಾರೆ, ಒಬ್ಬೊಬ್ರು ಒರಟಾಗಿ ಮಾತಾಡ್ತಾರೆ, ಅಂದ್ರೆ ತುಂಬಾನೇ ಕೆಟ್ಟದಾಗೆಲ್ಲ ಮಾತಾಡೋಂಥವ್ರು ಕೂಡ ಇದ್ದಾರೆ. ಏನ್ ಮಾಡೋಣ, ಇವಾಗ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಯ್ತೀವಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಯಾವ ತರ ಇರುತ್ತೆ ಅಂತ. ನಾನು ಇವತ್ತು ಈ ಗಾಡಿನಲ್ಲಿ ಈ ವಿಷಯ ಹೇಳಕ್ ಏನಪ್ಪಾ ಅಂತಂದ್ರೆ, ನಾನು ಕೂಡ ಸುಮಾರು ವರ್ಷ ಅನುಭವಿಸಿದೀನಿ. ಬಟ್ ಒಳ್ಳೆ ರೀತಿಯಿಂದ ಹೊರಗಡೆ ಹೋಗಿದ್ದಕ್ಕೆ ಇವತ್ತು ಕರೀತಾರೆ. ಅವಾಗೆಲ್ಲ ಸುಮಾರು ವರ್ಷದಿಂದ ಮಾಡಿದೀನಲ್ಲ, ಒಳ್ಳೆ ರೀತಿಯಲ್ಲಿ ಇದ್ದಿದ್ದಕ್ಕೆ ಇವತ್ತು ಕರೆದು ಮಾತಾಡಿಸ್ತಾರೆ. ಸುಮಾರು ವರ್ಷ ಇಲ್ಲಿ ಕೆಲಸ ಮಾಡಿದೆ, ಒಳ್ಳೆ ರೀತಿಯಲ್ಲಿ ಹೊರಗಡೆ ಹೋದೆ. ಹೊರಗಡೆ ಹೋಗಿ ನಂದೇ ಸ್ವಂತ ಆಟೋ ಮಾಡ್ಕೊಳೋದಾಗ್ಲಿ, ಯೂಟ್ಯೂಬ್ ಮಾಡ್ಕೊಳೋದಾಗ್ಲಿ, ಬೇರೆ ಕೆಲಸ ಆಪರ್ಚುನಿಟಿಗಳನ್ನ ಹುಡ್ಕೋದಾಗ್ಲಿ, ಜನಗಳ ಜೊತೆ ಕನೆಕ್ಷನ್ ಬೆಳೆಸೋದಾಗ್ಲಿ, ಇದೆಲ್ಲ ಒಂದು ಎಲ್ಲ ಸಿಗೋದು ಯಾವಾಗ ಸಿಗುತ್ತೆ ಅಂತಂದ್ರೆ, ಇವೆಲ್ಲ ಮಾಡಕ್ಕೆ ನಾವು ಒಂದು ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದಾಗ. ಜಾಸ್ತಿ ಕಂಫರ್ಟ್ ಝೋನ್ ಅಲ್ಲಿ ಇದ್ರು ಒಳ್ಳೇದಲ್ಲ, ಇನ್ಕ್ಲೂಡಿಂಗ್ ನನಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಕಂಫರ್ಟ್ ಅನ್ಕೊಂಡು ಸಿಕ್ಕಾಪಟ್ಟೆ ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ಟಿದೆ. ಇನ್ನೇನಾಯ್ತಪ್ಪ, 3 ಹೊತ್ತು ಊಟ ತಿಂತಾ ಇದೀವಿ, ದುಡಿತಾ ಇಷ್ಟು ಸಂಬಳ ಬರ್ತಾ ಇದೆ, ಮನ್ಗಕ್ಕೆ ಟೈಮ್ ಸಿಗ್ತಾ ಇದೆ, ಆಟೋದಲ್ಲಿ ಒಂದು ದಿನಕ್ಕೆ ಒಂದು 300-400 ರೂಪಾಯಿ ದುಡಿತಾ ಇದೀನಿ ಪಾರ್ಟ್ ಟೈಮ್ ಅಲ್ಲಿ, ಅದೆಲ್ಲ ಸೇರಿದ್ರೆ 30,000 ರೂಪಾಯಿ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿದ್ದು. ಸೊ ಎಷ್ಟೇ ಸ್ವಂತ ಕೆಲಸ ಅಂದ್ರೆ ಸ್ವಂತ ಕೆಲಸನೇ, ಬೇರೆಯವ್ರ ಹತ್ರ ಮಾಡ್ತೀವಿ ಅಂತಂದ್ರೆ ಬೇರೆಯವ್ರ ಕೆಲಸನೇ. ಅದಕ್ಕೆ ಗ್ಯಾರಂಟಿ ವಾರಂಟಿ ಇಲ್ಲ, ಯಾವ್ದೇ ಕೆಲಸ ಕೂಡ ಗ್ಯಾರಂಟಿ ವಾರಂಟಿ ಇಲ್ಲ. ಆದ್ರೆ ನನ್ಗೆ ಕೇಳೋದಾದ್ರೆ ವೈಟ್ ಬೋರ್ಡ್ ಅಲ್ಲಿ ಬಂದ್ಬಿಟ್ಟು ಒಂದು ಬೇರೆ ಅವಕಾಶಗಳನ್ನ ಹುಡ್ಕಕ್ ಆಗಲ್ಲ, ಅದೊಂದು ಮಾತ್ರ ನನಗೆ ನೆಗೆಟಿವ್ ಪಾಯಿಂಟ್ ಅನ್ಸುತ್ತೆ ವೈಟ್ ಬೋರ್ಡ್ ಅಲ್ಲಿ ಏನಂತಂದ್ರೆ, ನೀವು ಆರಾಮಾಗಿ AC ಹಾಕೊಂಡು ಓನರ್ ಜೊತೆ ಹೋಗ್ತಾರೆ, ಅವ್ರ ಜೊತೆ ಹೋಗ್ಬೋದು. ಕೆಲವೊಬ್ರು ಓನರ್ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ, ಕೆಲವೊಬ್ರು ಓನರ್ ಎಲ್ಲ ಫಸ್ಟ್ ಆಯ್ತಾ, ನಮ್ಮ ಡ್ರೈವರ್ಗಳೇ ಬೈಕೋಂಡ್ ತಿರ್ಗಾಡ್ತಾರೆ. ಮತ್ತೆ ಯೆಲ್ಲೋ ಬೋರ್ಡ್ ಬಂದ್ರೆ ನಿಮ್ಗೆ 24 hour ಟೈಮ್ ಕೊಡ್ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಗಾಡಿ ಟಚ್ ಆಯ್ತು, ಏನಾದ್ರು ಕೇಸ್ ಆಯ್ತು ಅಂತಂದ್ರೆ 20 ದಿವಸ 1 ತಿಂಗಳವರೆಗೂ ಸ್ಟೇಷನ್ ಅಲ್ಲಿ ಇರ್ಬೇಕಾಗುತ್ತೆ. ಆಮೇಲೆ ಸೇಮ್ ಆಟೋ ಕಂಡೀಷನ್ ಅಲ್ಲೂ ಹಂಗೇನೆ, ಲಾರಿ ಕಂಡೀಷನ್ ಹೋದ್ರು ಅಷ್ಟೇನೆ, ನೀವು ಬಸ್ ತಗೊಂಡು ಓಡಿಸಿದ್ರು ಅಷ್ಟೇನೆ. ಇವೆಲ್ಲ ಇರ್ತವೆ, ಅದೆಲ್ಲ ಟೆನ್ಷನ್ಗಳು. ನಿಮ್ಗೆ ಗೊತ್ತಿದೆ ಅಲ್ಲ, ನೈಟ್ ಅಂಡ್ ಡೇ ಅನ್ನೋದು ನೋಡಂಗಿಲ್ಲ ನಾವು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಾಗ. ಅಂದ್ರೆ ವೈಟ್ ಬೋರ್ಡ್ ಕೂಡ ಟ್ರಾನ್ಸ್ಪೋರ್ಟೇಷನ್, ಬಟ್ ಇದು ಒಬ್ಬರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ. ಬಟ್ ಇದು ಯೆಲ್ಲೋ ಬೋರ್ಡ್ ಆಗಿರ್ಲಿ, ಯಾವ್ದೇ ಆಟೋ, ಕಾರ್, ಬಸ್ಸು, ಲಾರಿ ಏನಿದೆ
ಕ್ಯಾಬ್ ಎಲ್ಲ ಬಂದ್ಬಿಟ್ಟು ಏನಾಗುತ್ತೆ, ಇವೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ, ಅದಕ್ಕೆ ಟೈಮಿಂಗ್ಸ್ ಕೂಡ ಅಷ್ಟೇನೆ ಅದೇ ತರ ಕೊಡ್ಬೇಕಾಗುತ್ತೆ. ಕಂಪ್ನಿಗೆ ಜಾಯ್ನ್ ಮಾಡಿದ್ರು ಅಲ್ಲೂ ಕೂಡ ಸೇಮ್ ವೈಟ್ ಬೋರ್ಡ್ ತರಾನೇ ಆಗ್ಬಿಡುತ್ತೆ. ಒಂದು ಮಂತ್ಲಿ ಪ್ಯಾಕೇಜ್ ಅಂತ ಇಷ್ಟು ಕೊಟ್ಟಿರ್ತಾರೆ, ಡೈಲಿ ಲಾಗಿನ್ ಆಗಬೇಕು. ಶನಿವಾರ ಭಾನುವಾರ ಏನಾದ್ರು ರಜಾ ಇತ್ತು ಅಂದ್ರೆ ಇರ್ತು, ಇಲ್ಲ ಅವತ್ತು ಲಾಗಿನ್ ಒಂದೊಂದ್ಸತಿ ಕೊಡ್ತಾರೆ, ಇಲ್ಲ ಲಾಗೌಟ್ ಕೊಡ್ತಾರೆ, ಅದು ಕೂಡ ಇದೆ. ಆ ತರ ಇರೋದು. ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ಅಷ್ಟು ಫ್ರೀಡಮ್ ಇಲ್ಲ. ಏನಾದ್ರು ಬೇಕು, ರಜಾ ಗಿಜಾ ಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೂ ಒಂದ್ 10 ದಿವಸ 15 ದಿವಸ ಮುಂಚೆನೆ ಹೇಳ್ಬೇಕಾಗುತ್ತೆ. ಸೇಮ್ ವೈಟ್ ಬೋರ್ಡ್ ಅಲ್ಲಿ ಕೂಡ ಅಷ್ಟೇನೆ. ರಜಾ ಕೇಳಿದ್ರೆ, ನಾನು ಅಲ್ಲಿಗೆ ಹೋಗ್ಬೇಕಿತ್ತಪ್ಪ, ನಾನು ಇಂಥ ಕಡೆಗೆ ಹೋಗ್ಬೇಕಿತ್ತು, ನೀನ್ ಇವತ್ತು ರಜಾ ಹಾಕ್ತಾ ಇದೀಯಾ, ಅಯ್ಯೋ ಈ ರಜೆಗಳೆಲ್ಲ ನಮ್ಮ ಹತ್ರ ನಡೆಯಲ್ಲ, ಹಿಂಗೆಲ್ಲ ರಜಾ ಹಾಕೋದಾದ್ರೆ ಬರ್ಬೇಡ ಅಂತ ಹೇಳೋದು, ಹೊರಟಾಗಿ ಮಾತಾಡೋದು, ಇದೆಲ್ಲ ಇರ್ತವೆ. ಸ್ವಂತ ಉದ್ಯೋಗ ಮಾಡ್ತೀವಿ ಅಂದ್ರೆ ಫ್ರೀಡಮ್ ಇರುತ್ತೆ. ಯಾವ್ದ್ರಲ್ಲಿ ಫ್ರೀಡಮ್ ಇರುತ್ತೆ ಅಂತ ಅಂದ್ರೆ ಆಕ್ಚುಲಿ ನಮ್ಗೆ ಎಲ್ ಬೇಕಾ ಬರ್ಬೋದು, ಈ ಬೇರೆ ಏನಕ್ಕಾದ್ರೂ ಟೈಮ್ ತೆಗಿಬೋದು. ಬಟ್ ಏನಂತಂದ್ರೆ ಅಲ್ಲಿ 1 ಅವರ್ 2 ಅವರ್ ನಾವು ಬೇರೆ ಕಡೆ ರಜಾ ಹಾಕಿದ್ರು ಕೂಡ ಅಲ್ಲಿ ಕವರ್ ಅಪ್ ಮಾಡ್ಕೋಬೇಕಾಗುತ್ತೆ. ಕವರ್ ಅಪ್ ಮಾಡಿಲ್ಲ ಅಂತಂದ್ರೆ ಆಗಲ್ಲ. ಫ್ರೀಡಮ್ ಅನ್ನೋದು ಯಾವ ಕೆಲಸದಲ್ಲೂ ಕೂಡ ಇಲ್ಲ. ಒಂದ್ ಪಡ್ಕೊಳಕ್ಕೆ ಇನ್ನೊಂದ್ ಕಳ್ಕೋಬೇಕು. ಇವಾಗ ವೈಟ್ ಬೋರ್ಡ್ ಅಲ್ಲಿ ಇದೆಲ್ಲ ಹೇಳದ್ನಲ್ಲ, ಇವ್ರದೇ ಓನರ್ಗಳದ್ದು ಏನೊಂದು ತಲೆನೋವು ಇರ್ತವೆ, ಆ ತರ ಪ್ರಾಬ್ಲಮ್ ಇರ್ತವೆ. ಯೆಲ್ಲೋ ಬೋರ್ಡ್ ಅಲ್ಲಿ ಇವಾಗ 1 ದಿವಸ 2 ದಿವಸ ನಮ್ ಬೇಕಾದಾಗ ರಜಾ ಮಾಡ್ಕೋಬಹುದು. ಅಂದ್ರೆ ಈ ಅಗ್ರಿಕೇಟರ್ ಕಂಪ್ನಿಯಲ್ಲಿ ಡ್ಯೂಟಿ ಮಾಡಿದ್ರೆ ಅವಾಗ ಬೇಕಾದ್ರೆ ಇನ್ನು ಶನಿವಾರ ಭಾನುವಾರ ಕೂಡ 1 ದಿವಸ ಕವರ್ ಮಾಡ್ಕೋಬೇಕಾಗುತ್ತೆ. 24 ಅವರ್ ಟೈಮ್ ಅಲ್ಲಿ ಕೊಟ್ಟಿರ್ತೀವಿ. ಮನ್ಸಿಗೆ ಬಂತ ಬೆಳಿಗ್ಗೆ 5 ಗಂಟೆಗೆ ಎದೊಳ್ಬೇಕು ಅಂತ ಹೋಗ್ಬೋದು, 5 ಗಂಟೆಗೆ ಡ್ಯೂಟಿ. ಇಲ್ಲ ನಾನು ಇವತ್ತು 10 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ಅನ್ನಿಸ್ತಾ ಅಲ್ಲಿ ಹೋಗ್ಬೋದು. ಬಟ್ ಇಲ್ಲಿ ವೈಟ್ ಬೋರ್ಡ್ ಅಲ್ಲಿ ಹಂಗಿಲ್ಲ. ನಿಮ್ಗೆ ಒಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ, 7 ಗಂಟೆಗೆ ಬರ್ಬೇಕು. ಮಕ್ಕಳು ಸ್ಕೂಲ್ಗೆ ಏನಾದ್ರು ಕಳ್ಸೋದಾದ್ರೆ 7 ಗಂಟೆಗೆ ಬರ್ಬೇಕು ಅಂತ ಆ ಟೈಮ್ಗೆ ಇರಬೇಕು. ಮತ್ತೆ 8 ಗಂಟೆಗೆ ಬರ್ಬೇಕು ಅಂದ್ರೆ 8 ಗಂಟೆಗೆ, ಇಲ್ಲ 9 ಗಂಟೆಗೆ ಬರ್ಬೇಕಂದ್ರೆ ಆಫೀಸ್ ಟೈಮ್ ಇರುತ್ತೆ ಅಲ್ಲಿಗೆ. ಈ ತರ ಒಂದಲ್ಲ ಒಂದು ಟೈಮಿಂಗ್ಸ್ ಇರುತ್ತೆ. ಎಲ್ಲಾರು ಕೆಟ್ಟವರಲ್ಲ, ಎಲ್ಲಾರು ಒಳ್ಳೆಯವರಲ್ಲ, ಅವ್ರವ್ರ ಜಾಗದಲ್ಲಿ ಇದಾರೆ. ಬಟ್ ಮೇನ್ ಏನಪ್ಪಾ ಅಂತಂದ್ರೆ, ವೈಟ್ ಬೋರ್ಡ್ ಅಲ್ಲಿ ನೀವು ಉದ್ಧಾರ ಆಗ್ಬೇಕು ಅಂದ್ರೆ ಒಳ್ಳೆ ಓನರ್ ಸಿಕ್ಬೇಕು. ಅವ್ರು ಸಿಕ್ಕಿದ್ರೆ ಏನೋ ಒಂದ್ ಮಾಡ್ಕೊಡ್ತಾರೆ, ಉದ್ಧಾರ ಆಗ್ಬೋದು. ಯೆಲ್ಲೋ ಬೋರ್ಡ್ ಅಲ್ಲಿ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಡೈಲಿ ನಾವು ಕಸ್ಟಮರ್ನ ನೋಡ್ತಾ ಇರ್ತೀವಿ. ಅವ್ರು ಮಾತಾಡೋ ವಿಷಯಗಳು ಗೊತ್ತಾಗ್ತಾ ಇರುತ್ತೆ, ಯಾವ ತರ ಇದಾರೆ ಜನ ಅಂತ ಗೊತ್ತಾಗುತ್ತೆ. ಮತ್ತೆ ದಿನ ಒಂದಲ್ಲ ಒಂದ್ ಏರಿಯಾ ಕಡೆಗೆ ಹೋಗ್ತಾ ಇರ್ತೀವಿ, ಹೊಸದ್ನ ಕಲಿತಾ ಇರ್ತೀವಿ. ಮತ್ತೆ ನಾವು ಅಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡ್ಕೊಂತೀವಿ ಅನ್ನೋದು. ಕೆಲವೊಬ್ರು ನಾಲೆಜ್ ತಗೊಂತಾರೆ, ಇನ್ ಕೆಲವೊಬ್ರು ರೀಲ್ಸ್ ಸ್ಕ್ರೋಲ್ ಮಾಡ್ತಾರೆ. ಸೊ ಆತರ ಅವ್ರವ್ರು ಬಿಟ್ಟಿದ್ದು ಆಯ್ತಾ, ಅವ್ರು ಯಾವ ತರ ಡಿಸೈಡ್ ಮಾಡ್ಕೊಂಡು ಅವರು ಏನ್ ಅವರಲ್ಲಿ ಸ್ಕಿಲ್ ಬೆಳೆಸ್ಕೊಂತಾರೆ, ಆ ಸ್ಕಿಲ್ ನ ಬೆಳೆಸ್ಕೊಂಡು ಅದನ್ನ ಯಾವ ತರ ಯೂಸ್ ಮಾಡ್ತಾರೆ ಅನ್ನೋದು ಫ್ರೀಡಮ್ ಬಂದ್ಬಿಟ್ಟು ನಿಮಗೆ ಯೆಲ್ಲೋ ಬೋರ್ಡ್ ಅಲ್ಲಿ ಇದೆ, ನಿಮ್ ಸ್ವಂತ ಉದ್ಯೋಗದಲ್ಲಿದೆ. ಇದ್ರಲ್ಲಿ ಬಂದ್ಬಿಟ್ಟು ಇನ್ನೊಬ್ರು ಅಂಡರ್ ಅಲ್ಲಿ ಇರ್ತೀವಿ ಅಷ್ಟೇ, ಅಲ್ಲಿಗೆ ಸೀಮಿತವಾಗಿರುತ್ತೆ. ವಿಡಿಯೋ ತುಂಬಾ ಲಾಂಗ್ ಆಯ್ತು ಅನ್ಕೊಂಡಿದೀನಿ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಡೌಟ್ ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.